ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಆರಂಭ ಆಯಿತು ಸ್ಕೈ ಏರ್ ನ ವಾಣಿಜ್ಯ ಡ್ರೋನ್ ಡೆಲಿವರಿ. ಬೆಂಗಳೂರಿನ ವಾಹನ ದಟ್ಟಣೆಯಲ್ಲಿ ತ್ವರಿತವಾಗಿ ಔಷಧಿಗಳು ಹಾಗೂ ಇತರೆ ವೈದ್ಯಕೀಯ ಪರಿಕರಗಳನ್ನ ಡ್ರೋನ್ಗಳ ಮೂಲಕ ಕಳುಹಿಸುವಂತಹ ವ್ಯವಸ್ಥೆ ಇದೀಗ ಆರಂಭ ಆಗಿದೆ. ಈ ಕುರಿತು ಮಾಹಿತಿ ನೀಡಿದ ದೆಹಲಿ ಮೂಲದ ಸ್ಕೈ ಏರ್ ಕಂಪನಿಯ ಸಂಸ್ಥಾಪಕ ಹಾಗೂ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಅಂಕಿತ್ ಕುಮಾರ್, ನಗರದ ಕೋಣನಕುಂಟೆ ಹಾಗೂ ಕನಕಪುರ ರಸ್ತೆಗಳಲ್ಲಿ ಈ ಸೌಲಭ್ಯ ಸದ್ಯಕ್ಕೆ ಲಭ್ಯವಿದೆ. ಈ ಪ್ರದೇಶದ ಜನರು ಡ್ರೋನ್ ಮೂಲಕ ಕೇವಲ 7 ನಿಮಿಷದಲ್ಲಿ ತಮ್ಮ ವಸ್ತುಗಳನ್ನ ಪಡೆದುಕೊಳ್ಳಬಹುದು. ಕಳೆದ 2 ವರ್ಷಗಳಿಂದ ಮಾನವರಹಿತ ಡ್ರೋನ್ ಬಳಕೆಯ ವಿಚಾರದಲ್ಲಿ ಬೆಂಗಳೂರಿನಲ್ಲಿ ಆಗಾಗ ಸುದ್ದಿಗಳು ಹರಿದಾಡ್ತಾ ಇತ್ತು. ಈ ಸೌಲಭ್ಯ ಮೊದಲು ದೆಹಲಿಯಲ್ಲಿ ಆರಂಭ ಆಯಿತು ಅಂತ ಹೇಳಿದ್ದಾರೆ. ಗುರುಗ್ರಾಮದ ಸೆಕ್ಟರ್ 92ರಲ್ಲಿ ಡ್ರೋನ್ ಸೌಲಭ್ಯ ಆರಂಭಗೊಳಿತು. 7.5 ಕಿಲೋಮೀಟರ್ ದೂರವನ್ನ ರಸ್ತೆಯ ಮೂಲಕ ಕ್ರಮಿಸುವುದಕ್ಕೆ 15 ನಿಮಿಷಗಳು ಬೇಕಾಗುತ್ತೆ. ಆದ್ರೆ ಡ್ರೋನ್ ಮೂಲಕ ಕೇವಲ 3 ರಿಂದ 4 ನಿಮಿಷ ಸಾಕು. ವಾಣಿಜ್ಯ ಡ್ರೋನ್ಗೆ ಉತ್ತಮ ಪ್ರತಿಕ್ರಿಯೆ ಇದ್ದು, ಗುರುಗ್ರಾಮದಲ್ಲಿ ಕಳೆದ 1 ವರ್ಷದಲ್ಲಿ ಸುಮಾರು 10 ಲಕ್ಷ ಡೆಲಿವರಿಗಳನ್ನ ಪೂರ್ಣಗೊಳಿಸಿದ್ದೇವೆ. ಇದರ ಯಶಸ್ಸಿನ ಹಿನ್ನೆಲೆಯಲ್ಲಿ ಡ್ರೋನ್ ಸೌಲಭ್ಯವನ್ನ ಬೆಂಗಳೂರಿಗೂ ಕೂಡ ವಿಸ್ತರಿಸಲಾಗ್ತಾ ಇದೆ ಅಂತ ಹೇಳಿದ್ರು. ಇನ್ನು ಬೇಡಿಕೆ ಹಾಗೂ ಮೂಲ ಸೌಕರ್ಯದ ಆಧಾರದ ಮೇಲೆ ಈ ಒಂದು ಮಾರ್ಗವನ್ನ ನಿರ್ಧರಿಸಲಾಗುತ್ತೆ. ಈ ಡ್ರೋನ್ಗಳು ಅನುಮೋದಿತ ಮಾರ್ಗದಲ್ಲಿ ಸಮುದ್ರ ಮಟ್ಟದಿಂದ 120 ಮೀಟರ್ ಎತ್ತರದಲ್ಲಿ ಹಾರಬಲ್ಲದು. ಸೇವಾ ನೆಲೆಯ ಮೇಲೆ ಹಾರಾಟ ನಡೆಸುವಂತಿಲ್ಲ. ಆದ್ರೆ ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಪ್ರದೇಶದಲ್ಲಿ ಯಾವುದೇ ರೀತಿಯಾದ ಸೇವಾ ನೆಲೆಗಳು ಇಲ್ಲ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಈ ಪ್ರದೇಶದಲ್ಲಿದೆ. ಅದರೊಂದಿಗೆ ಸಮನ್ವಯವನ್ನ ಸಾಧಿಸುವಂತಹ ವಿಶ್ವಾಸ ಇದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಪ್ರತಿ ಹಾರಾಟದಲ್ಲಿ ಈ ಡ್ರೋನ್ 10 ಕೆಜಿಯನ್ನ ಹೊತ್ತು ಹಾರುವಂತ ಸಾಮರ್ಥ್ಯ ಹೊಂದಿದೆ. 20 ಮೀಟರ್ ಎತ್ತರದವರೆಗೂ ಕೂಡ ಇಳಿದು ವಸ್ತುಗಳನ್ನ ಇಳಿಸಬಲ್ಲದು. ಇದಕ್ಕಾಗಿ ಸ್ಕೈವಿಂಗ್ ಅನ್ನುವಂತಹ ವ್ಯವಸ್ಥೆಯನ್ನ ಅಳವಡಿಸಲಾಗಿದೆ. ಇದು ಸುರಕ್ಷಿತವಾಗಿ ವಸ್ತುಗಳನ್ನ ನಿರ್ದಿಷ್ಟ ಜಾಗದಲ್ಲಿ ಇಳಿಸುತ್ತೆ ಅಂತ ತಿಳಿಸಿದ್ದಾರೆ. ಇನ್ನು ಭವಿಷ್ಯದ ಸರಕು ಸಾಗಾಣಿಕೆ ವ್ಯವಸ್ಥೆಯು ಡ್ರೋನ್ ಅನ್ನು ಅವಲಂಬಿಸಿದೆ. ಡ್ರೋನ್ ಮೂಲಕ ಪ್ರತಿ ವಸ್ತುಗಳನ್ನ ತರಿಸುವಲ್ಲಿ ವಾತಾವರಣ ಸೇರಬಹುದಾದಂತ 520 ಗ್ರಾಂ ಇಂಗಾಲವನ್ನ ಕೂಡ ತಡೆಯಬಹುದು. ಸ್ಕೈ ಏರ್ ಕಂಪನಿಯು ಬ್ಲೂ ಡಾಟ್, ಡಿಟಿಡಿಸಿ, ಶಿಪ್ ರಾಕೆಟ್ ಹಾಗೂ ಇಕಾನ್ ಎಕ್ಸ್‌ಪ್ರೆಸ್ ನಂತಹ ಕಂಪನಿಗಳನ್ನ ತನ್ನ ಗ್ರಾಹಕರನ್ನಾಗಿ ಹೊಂದಿದೆ. ಶೀಘ್ರದಲ್ಲೇ ಬನ್ನೇರುಘಟ್ಟ ಪ್ರದೇಶಕ್ಕೂ ಕೂಡ ಈ ಸೌಲಭ್ಯ ವಿಸ್ತರಣೆಯಾಗುತ್ತೆ. ಜೊತೆಗೆ ಆಹಾರವನ್ನು ಕೂಡ ಡ್ರೋನ್ ಮೂಲಕ ಡೆಲಿವರಿ ಮಾಡುವಂತಹ ವ್ಯವಸ್ಥೆ ಜಾರಿಗೆ ತರ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಬೆಂಗಳೂರು ಮೂಲದ ಸ್ಕಾನ್ ಡ್ರೋನ್ ಅನ್ನುವಂತಹ ಕಂಪನಿಯು ಕನಿಷ್ಠ 200 ಕೆಜಿ ತೂಕವನ್ನ ಹೊತ್ತು ಸಾಗುವಂತಹ ಡ್ರೋನ್ ಅನ್ನ ಪರಿಚಯಿಸುವುದಾಗಿ ಘೋಷಣೆಯನ್ನ ಮಾಡಿತ್ತು. ಇದರ ಮೂಲಕ ಕಸಿಗಾಗಿ ಅಂಗಾಂಗ ಸಾಗಣೆ, ವೈದ್ಯಕೀಯ ಉಪಕರಣಗಳನ್ನ ಸಾಗಿಸೋದಕ್ಕೆ ಅನುಕೂಲ ಆಗುತ್ತೆ ಅಂತಲೂ ಕೂಡ ಕಂಪನಿ ಹೇಳ್ಕೊಂಡಿತ್ತು. ಈ ಒಂದು ಡ್ರೋನ್ ಸೇವೆಯ ಮಾಹಿತಿಯ ಬಗ್ಗೆ ತಮಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.